ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಬರ್ದಿರೋದು ಮಹಾಬಲ ಸೀತಾಳ ಬಾವಿ ಸರ್. ಕೃಷ್ಣನ ಯಶಸ್ಸಿನ ಸೂತ್ರಗಳು. ಸೊ ಇವತ್ತು ಓದ್ತಾ ಇರೋ ಚಾಪ್ಟರ್ ಹೆಸರೇನಂದ್ರೆ ಒಳ್ಳೆಯ ನಾಯಕ ಇಡೀ ಸೈನ್ಯಕ್ಕೆ ಸಮ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಗೊತ್ತಾ, 100 ಜನನ್ ಕಳ್ಕೊಂಡ್ರು ಪರವಾಗಿಲ್ಲ, ಒಬ್ಬ ಲೀಡರ್ನ ಕಳ್ಕೊಬೇಡಿ ಅಂತ. ಅದು ನೋಡೋಣ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕೃಷ್ಣನ ಕುಟುಂಬ ಪಾಂಡವರಿಗೂ ಸಂಬಂಧಿ, ಕೌರವರಿಗೂ ಸಂಬಂಧಿ. ಕುರುಕ್ಷೇತ್ರದ ಯುದ್ಧದಲ್ಲಿ ಎರಡೂ ಪಕ್ಷಗಳಿಗೆ ದ್ವಾರಕೆಯ ನೆರವು ಬೇಕಿತ್ತು. ಆದ್ರೆ ಯಾವುದಾದರೂ ಒಂದು ಪಕ್ಷಕ್ಕೆ ಬೆಂಬಲ ನೀಡಿದರೆ ಇನ್ನೊಂದು ಪಕ್ಷಕ್ಕೆ ಬೇಸರವಾಗುತ್ತೆ. ಹಾಗೆ ಮಾಡೋದು ಧರ್ಮನೂ ಅಲ್ಲ. ಹಾಗಾಗಿ ಕೌರವ ಮತ್ತು ಪಾಂಡವರ ಎದುರು ಆಯ್ಕೆಗಳನ್ನು ಇಡಲಾಯಿತು. ಒಬ್ಬರು ಕೃಷ್ಣನ ಸೈನ್ಯವನ್ನು ಆಯ್ದುಕೊಳ್ಳಬಹುದು, ಇನ್ನೊಬ್ಬರು ಕೃಷ್ಣನನ್ನು ಆಯ್ದುಕೊಳ್ಳಬಹುದು. ದುರ್ಯೋಧನ ಯೋಚನೆ ಮಾಡಿದ್ರು, ಕೃಷ್ಣನ ಒಬ್ಬನೇ ಪಡ್ಕೊಂಡ್ರೆ ಏನ್ ಪ್ರಯೋಜನ, ಅವನ್ ಸೈನ್ಯನ ಆಯ್ದುಕೊಂಡ್ರೆ ದೊಡ್ಡ ಬಲ ಬಂದಂತಾಗತ್ತೆ. ಪಾಂಡವರ ಸೇನೆ 7 ಅಕ್ಷೋಹಿಣಿ ಆದರೆ ನಮ್ಮದು 11 ಅಕ್ಷೋಹಿಣಿ ಆಗತ್ತೆ. ಸೊ ಮೇಲಾಗಿ ಕೃಷ್ಣನ ಸೈನ್ಯವನ್ನ ತಗೊಂಡ್ರೆ ಅದರಲ್ಲಿ ಕೃಷ್ಣನ ಅಣ್ಣನಾಗಿರುವಂತಹ ಬಲರಾಮನೇ ನಮ್ ಜೊತೆಗೆ ಬಂದ್ಬಿಡ್ತಾರೆ. ಸೊ ಬಲರಾಮನ ಎದುರಾಳಿಯಾಗಿ ಕೃಷ್ಣ ಯುದ್ಧ ಮಾಡೋದು ಕಷ್ಟ. ಎಂತೆಲ್ಲಾ ಲೆಕ್ಕಾಚಾರ ಹಾಕಿ ದುರ್ಯೋಧನ ಕೃಷ್ಣನ ಸೇನೆಯನ್ನ ಆಯ್ಕೆ ಮಾಡ್ಕೊಂಡ. ಇನ್ನ ಅರ್ಜುನ ಕೃಷ್ಣನನ್ನೇ ಆಯ್ಕೆ ಮಾಡ್ಕೊಂಡ. ಅವನಿಗೆ ಕೃಷ್ಣನ ಸಾಮರ್ಥ್ಯದ ಸಂಪೂರ್ಣ ಅರಿವಿತ್ತು. ಅವನು ಏನಂತ ಯೋಚನೆ ಮಾಡ್ದ ಅಂದ್ರೆ, ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡುವ ವೀರರು ಸಾಕಷ್ಟು ಜನ ಇದ್ದಾರೆ, ಆದ್ರೆ ಅವರಿಗೆಲ್ಲ ನೈತಿಕ ಸ್ಥೈರ್ಯವನ್ನ ತುಂಬೋರು, ಮಾರ್ಗದರ್ಶನ ನೋಡೋರು, ಸ್ಫೂರ್ತಿಯನ್ನ ನೀಡುವಂತಹ ವ್ಯಕ್ತಿಯ ಕೊರತೆ ಇದೆ. ಆ ಕೊರತೆ ನಿಭಾಯಿಸೋದು ಕೃಷ್ಣ ಮಾತ್ರ ಅಂತ ಅರ್ಜುನಂಗೆ ಗೊತ್ತಿತ್ತು. ನನಗೊಬ್ಬ ಸ್ನೇಹಿತ, ತತ್ವಜ್ಞಾನಿ, ಧರ್ಮಜ್ಞ, ಸಂದಿಗ್ಧ ಎದುರಾದಾಗ ದಾರಿ ತೋರುವ ಸಮರ್ಥ ಜ್ಞಾನಿಯೊಬ್ಬ ಬೇಕು. ಹಾಗಾಗಿ ಅರ್ಜುನ ಕೃಷ್ಣನನ್ನ ಆಯ್ಕೆ ಮಾಡ್ಕೊಂಡ್ರು. ಮುಂದೇನಾಯ್ತು ಅನ್ನೋದು ನಿಮ್ಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಸೊ ಯಾವುದೇ ಕಾರ್ಪೊರೇಟ್ ಕಂಪ್ನಿಯೂ ಕೂಡ ಒಂದು ಸೈನ್ಯ ಇದ್ದಂತೆ, ಆದ್ರೆ ಮ್ಯಾನೇಜ್ಮೆಂಟ್ ಅದರ ಮೆದುಳು. ಕೃಷ್ಣನಂತವ್ರು ಇರ್ಬೇಕಾಗಿರೋದು ಮ್ಯಾನೇಜ್ಮೆಂಟ್ ಅಲ್ಲಿ, ಕಂಪ್ನಿಯಲ್ಲಿ ಅಲ್ಲ. ಅದೇ ತರ ನಮ್ಮ ಬದುಕಿನಲ್ಲೂ ಸಹ ನಾವು ಯಾರ ಜೊತೆಲಿ ಇರ್ಬೇಕು ಅಂದ್ರೆ, ನಾವೊಂದು ಇಷ್ಟು ಜನರ ಒಂದು ತಂಡವನ್ನ ಕಟ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಕೃಷ್ಣನಂತವರ ಜೊತೆಯಲ್ಲಿ ಇರ್ಬೇಕು, ಅಂದ್ರೆ ಜ್ಞಾನಿಗಳ ಜೊತೆಯಲ್ಲಿ ಇರ್ಬೇಕು. ಇಡೀ ಸೈನ್ಯ ನನಗ್ ಬೇಡ, ಕೃಷ್ಣ ನೀನೊಬ್ಬ ಸಾಕು ಅಂತ. ಯಾಕಂದ್ರೆ ಕೃಷ್ಣ ಇದ್ರೆ ಎಲ್ಲರೂ ಇದ್ದಂಗೆ ಅಂತ ಅಲ್ವಾ. ಗೆಲ್ಲೋದಕ್ಕೆ ಈಗ ಜನ ಮುಖ್ಯಾನ, ಜ್ಞಾನ ಮುಖ್ಯಾನ ಅಂದಾಗ, ಜ್ಞಾನ ಇರೋ ಕಡೆ ಜನನೂ ಇರ್ತಾರೆ ಅಂತ ತೋರ್ಸ್ಕೊಟ್ಟಿದ್ದು ಕೃಷ್ಣ ಅಲ್ವಾ. ಹಾಗೆ ನಾವು ನಮ್ಮ ಬದುಕಲ್ಲಿ ನಾವೇನಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೆ ಗುಂಪಲ್ಲಿ ನಾವು ಹೋಗೋದಲ್ಲ, ಗ್ರೂಪ್ ಜೊತೆಗೆ ಹೋಗೋದಲ್ಲ, ಕೃಷ್ಣನ ಜೊತೆಯಲ್ಲಿ ಹೋಗ್ಬೇಕು, ಕೃಷ್ಣನ ನಮ್ ಜೊತೆಲಿ ಇಟ್ಕೋಬೇಕು. ಅದೇ ತರ ನಾವೊಂದು ಸ್ನೇಹ ಮಾಡ್ಬೇಕು ಅಂದ್ರು ಒಬ್ಬ ಕೃಷ್ಣನಂತವನ್ ಜೊತೆ ಸ್ನೇಹ ಮಾಡ್ಬೇಕು. ಒಬ್ಬ ಸ್ನೇಹಿತ ಹೇಗಿರ್ಬೇಕು ಅನ್ನೋದಕ್ಕೆ ಇಲ್ಲೊಂದು ಒಳ್ಳೆ ವರ್ಡ್ ಕೊಟ್ಟಿದ್ದಾರೆ ನೋಡಿ. ಒಬ್ಬ ಸ್ನೇಹಿತ ತತ್ವಜ್ಞಾನಿನೂ ಆಗಿರ್ಬೇಕು, ಆಯ್ತಾ, ಧರ್ಮಜ್ಞನೂ ಆಗಿರ್ಬೇಕು, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಐಡಿಯಾ ಕೊಡೋನಾಗಿರ್ಬೇಕು, ಜ್ಞಾನಿ ಆಗಿರ್ಬೇಕು, ಸ್ಫೂರ್ತಿ ತುಂಬೋನಾಗಿರ್ಬೇಕು, ಆಮೇಲೆ ಕೊರತೆಯನ್ನ ನಿಭಾಯಿಸೋನಾಗಿರ್ಬೇಕು, ನೈತಿಕ ಸ್ಥೈರ್ಯವನ್ನ ಕಲ್ಸೋನಾಗಿರ್ಬೇಕು, ಬುದ್ಧಿ ಹೇಳೋನಾಗಿರ್ಬೇಕು, ಸ್ನೇಹಿತನಾಗಿರ್ಬೇಕು. ಸೊ ಒಬ್ಬ ಸ್ನೇಹಿತ ಇವೆಲ್ಲವೂ ಆಗಿದ್ರೆ ಮಾತ್ರನೇ ಅವನು ನಿಜವಾದ ಸ್ನೇಹಿತ ಅಂತ ಅನ್ಕೊಳಕ್ಕೆ ಸಾಧ್ಯ. ಈಗ ನೀವು ನಿಜವಾಗ್ಲೂ ಒಂದು ಒಳ್ಳೆ ಫ್ರೆಂಡ್ ಆಗ್ಬೇಕು ಅಂದ್ರೆ ಈ ಎಲ್ಲಾ ಗುಣಗಳನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ, ಒಂದು ಒಳ್ಳೆ ಫ್ರೆಂಡ್ ಆಗಿ. ಹಾಗೆ ನಿಮಗೆ ಯಾರಾದ್ರೂ ಫ್ರೆಂಡ್ ಬೇಕು ಅಂದ್ರೆ ಈ ಎಲ್ಲಾ ಗುಣಗಳು ಇರುವಂತಹ ಫ್ರೆಂಡನ್ನ ನೀವು ಅಟ್ರಾಕ್ಟ್ ಮಾಡಿ, ಖಂಡಿತ ಸಿಗ್ತಾರೆ. ಸೊ ಇವತ್ತಿಂದ ಎಲ್ಲರೂ ನನಗ್ ಬೇಕು ಅನ್ನೋದಕ್ಕಿಂತ ಕೃಷ್ಣ ನೀನೊಬ್ಬ ಇದ್ರೆ ಸಾಕು ಅಂತ ಕಲೀರಿ, ಎಲ್ಲರೂ ತಂತಾನೆ ಬರ್ತಾರೆ. ಸೊ ಹಾಗಾಗಿ ನಾವು ಬದುಕಲ್ಲಿ ಏನನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಇಂಪಾರ್ಟೆಂಟು. ಎಷ್ಟೋ ಸಲ ತುಂಬಾ ಇದೆ ಅಂತ ಹೇಳಿ ಪವಿತ್ರವಾಗಿರೋದನ್ನ ಕಳ್ಕೊಂಡ್ಬಿಡ್ತೀವಿ. ನಾವ್ ಇದಕ್ಕೊಂದು ಉದಾಹರಣೆ, ಇನ್ನೊಂದು ನಂಗೆ ನೆನಪಾಗ್ತಿರೋದೇನಂದ್ರೆ, ಕೃಷ್ಣನ ತೂಕ ಹಾಕ್ಬೇಕಾದ್ರೆ ಒಡವೆಗಳಿಟ್ರು ಏನಿಟ್ರು ಕೃಷ್ಣನ ತೂಕ ಎದೊಳ್ಳಿಲ್ಲ ಅಲ್ವಾ. ತುಳಸಿ ಎಲೆಗೆ ಕೃಷ್ಣನ ತೂಕ ಎದೊಳ್ತು. ಅಂದ್ರೆ ಯಾವುದು ಪವಿತ್ರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನಾವು ಅನ್ಕೊಂಡಿರ್ತೀವಿ ಇದಕ್ಕೆಲ್ಲ ವ್ಯಾಲ್ಯೂ ಇದೆ ಅಂತ, ಬಟ್ ಅದಲ್ಲ, ಅದಕ್ಕೂ ಮೀರಿದ್ದೇನೋ ಇದೆ. ಅದನ್ನ ನಾವು ಕಂಡಿಡ್ಕೊಂಡು ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಭಾರದಿಂದ ಇರುತ್ತೆ. ವ್ಯಕ್ತಿತ್ವ ಆಕ್ಚುಲಿ ಭಾರವಾಗಿರ್ಬೇಕು. ನಮ್ಮ ಮಾತಲ್ಲಿ ತೂಕ ಇರಬೇಕು ಅಂತಾರಲ್ಲ, ನಮ್ಮ ವ್ಯಕ್ತಿತ್ವದಲ್ಲೂ ತೂಕ ಇರಬೇಕು. ನಮ್ಮ ಬಾಡಿಲೆಲ್ಲ ವೆಯ್ಟ್ ಇರಬೇಕಾಗಿರೋದು, ನಮ್ಮ ಬುದ್ಧಿಯಲ್ಲಿ ವೆಯ್ಟ್ ಇರಬೇಕು, ಜ್ಞಾನದಲ್ಲಿ ವೆಯ್ಟ್ ಇರಬೇಕು. ಆ ಥರ ಜ್ಞಾನವನ್ನ ಸಂಪಾದನೆ ಮಾಡಿ ನಾವು ಒಳ್ಳೆ ಫ್ರೆಂಡ್ ಆಗೋಣ, ಅಂಥ ಒಳ್ಳೆ ಫ್ರೆಂಡ್ಸ್ಗಳನ್ನ ನಮ್ಮ ಲೈಫಲ್ಲಿ ಇಟ್ಕೊಳ್ಳೋಣ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ನಾವು ಒಳ್ಳೆಯ ನಾಯಕ ಆಗಬೇಕು ಒಳ್ಳೆಯ ನಾಯಕ ಇದ್ರೆ ಇಡೀ ಸೈನ್ಯಕ್ಕೆ ಸಮ ಅಂತ. ಹಾಗೆ ಮನೆಯಲ್ಲಿ ಗಂಡ ಒಳ್ಳೆ ನಾಯಕ ಆಗಿದ್ರೆ ಫ್ಯಾಮಿಲಿ ಫುಲ್ ಸೂಪರ್ ಆಗಿರುತ್ತೆ.
ಹೆಂಡತಿ ಒಳ್ಳೆ ನಾಯಕಿ ಆಗಿದ್ರೆ ಫ್ಯಾಮಿಲಿ ಫುಲ್ ಸೂಪರ್ ಆಗಿರುತ್ತೆ. ಮನೇಲಿರೋ ಪ್ರತಿಯೊಬ್ರು ನಾಯಕರ ಗುಣಗಳನ್ನ ಹೊಂದ್ಕೊಂಡ್ರೆ ಇಡೀ ಮನೆನೇ ಸ್ವರ್ಗದ ತರ ಇರುತ್ತೆ. ಸೊ ಹಾಗಿದ್ರೆ ಕೃಷ್ಣನ ಒಂದು ಅಳವಡಿಕೆ ಏನಿದೆ ಅದು ಎಲ್ರೂ ಮಾಡ್ಕೋಬೇಕು. ಅಪ್ಪ ಅವ್ರ ಆಂಗಲ್ ಅಲ್ಲಿ, ಅಮ್ಮ ಅವ್ರ ಆಂಗಲ್ ಅಲ್ಲಿ, ಮಕ್ಕಳು ಅವ್ರ ಆಂಗಲ್ ಅಲ್ಲಿ ಅಳವಡಿಸ್ಕೊಂಡ್ರೆ, ಕೆಲ್ಸದ ಜಾಗದಲ್ಲಿ ಬಾಸು, ಕೆಲಸ ಮಾಡೋರ್ ಜಾಗದಲ್ಲಿ ಎಂಪ್ಲಾಯ್ಸು, ಎಲ್ಲರೂ ಕೃಷ್ಣನ ತತ್ವಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಎಲ್ರೂ ಡೆವಲಪ್ ಆಗ್ತೀವಿ. ಸೊ ಒಬ್ಬ ನಾಯಕ ಸೈನ್ಯಕ್ಕಿಂತ ಸಮ. ಸೊ ಹಾಗಾಗಿ ಯಾವತ್ತು ನಾಯಕರ ಜೊತೆಲಿರಿ, ನಾವು ಕೂಡ ನಾಯಕರಾಗ್ತೀವಿ. ಲೀಡರ್ ಜೊತೆಲಿದ್ರೆ ಲೀಡರೇ ಆಗ್ತೀವಂತ. ಯಾಕಂದ್ರೆ ಲೀಡರ್ ಯಾವತ್ತು ಫಾಲೋವರ್ಸ್ನ ಕ್ರಿಯೇಟ್ ಮಾಡಲ್ಲ, ಲೀಡರ್ ಯಾವತ್ತಿದ್ರು ಲೀಡರ್ನೇ ಕ್ರಿಯೇಟ್ ಮಾಡ್ತಾರೆ. ಲೀಡರ್ನ ಕ್ರಿಯೇಟ್ ಮಾಡೋನ್ ಮಾತ್ರನೇ ನಿಜವಾದ ಲೀಡರ್. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.